ಮಗು ಮಾರಾಟವಾಗಿದೆ ಎಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವವರಿಗೆ ದೂರು ಬಂದಿದೆ. ಕೂಡಲೇ ಲಾವಣ್ಯ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ನಂತರ ಸ್ಥಳೀಯ ಅನಂತ್ ಎಂಬುವವರಿಗೆ ತಿಳಿಸಿದ್ದಾರೆ. ಅನಂತ್ ಅವರು ಮಗು ಖರೀದಿಸಿದವರನ್ನ ಸಂಪರ್ಕಿಸಿದಾಗ ಕೇವಲ 14,000ಕ್ಕೆ ಮಾರಾಟವಾಗಿರುವುದು ತಿಳಿಸಿದ್ದಾರೆ. ಹಣ ಕೊಟ್ಟರೆ ವಾಪಸ್ ಮಗು ಕೊಡುವುದಾಗಿ ಮಗು ಪಡೆದಿದ್ದ ವ್ಯಕ್ತಿ ತಿಳಿಸಿದ್ದಾರೆ. ಮೊದಲು ಮಗುವನ್ನು ತಂದುಕೊಡಿ, ನಂತರ ಹಣದ ವಿಚಾರ ಮಾತಾಡೋಣ ಎಂದು ಹೇಳಿದಾಗ ವಾಪಸ್ ತಂದುಕೊಟ್ಟಿದ್ದಾರೆ. 5:30-6 ಗಂಟೆಲಿ ಕಾರಲ್ಲಿ ಮಗುನ ತಂದು ಕೊಟ್ಬಿಟ್ಟು ಹೋಗಿದ್ರು. ಹೋದ್ಮೇಲೆ ಅವರು ಮಗುವರ ಅಜ್ಜಿ ಬಂದು ಮಗು ಇಲ್ಲ ಐತೆ ಬಂದೈತೆ, ಪುನಃ ಅಂಗನವಾಡಿ ಮೇಡಮ್ ಅವ್ರು ಫೋನ್ ಮಾಡಿದ್ರು. ಅನಂತಣ್ಣ ಏನಾಯ್ತು ಅಂತ, ಹಿಂಗೈತೆ ಅಂದರೆ ಅಷ್ಟೇ ಪೊಲೀಸವ್ರು ಬಂದರು. ಬಂದಮೇಲೆ ಅಲ್ಲಿ ಸ್ಪಾಟ್ಗೆ ಹೋದ್ವಿ. ಮಗುನ ಅವ್ರು ಕೊಡ್ತಿರಲಿಲ್ಲ. ನಾವು ಹೋಗಿ ಕೇಳಿದಾಗ ಪೊಲೀಸವ್ರು ಬಂದಮೇಲೆ ಮಗುನ ಕೊಟ್ಟರು. ಕೊಟ್ಟಮೇಲೆ ಪೊಲೀಸರು ಮಗುದೆಲ್ಲ ಫೋಟೋ ಹೊಡ್ಕೊಂಡು ಮಗುನ ಅಲ್ಲಿ ಬಿಟ್ಬಿಟ್ಟು ಅವರು ತಾಯಿ ಮನೆಗೆ ಅಂಗನವಾಡಿ ಮೇಡಮ್ ಕೇಳಿ CDPO ಅವ್ರಿಗೆ ಒಂದು CDPO ಅವ್ರ ಕಡೆಯಿಂದ ಒಂದು ಲೆಟ್ರ್ ಕೊಟ್ಟರು. ಯಾರಿಗೆ? ಮಗು ಅವರ ತಂದೆ ತಾಯಿ ಮತ್ತು ಅವ್ರ ಅಜ್ಜಿಗೆ. ಈ ಥರ ಮಗು ಹಿಂಗೆ ಕಳೆಯಾಗಿರೋದ್ರಿಂದ ನಾಳೆ CDO ಆಫೀಸ್ಗೆ ನೀವು ಬರಬೇಕು ಮಗುನ ಕರ್ಕೊಂಡು ಅಂತ. ಅಲ್ಲಿಂದ ಅವರು CDO ಆಫೀಸ್ಗೆ ಹೋದ್ರಂತೆ. ಆಗ 3 ಮಕ್ಕಳಿದ್ದು ಅವ್ರಿಗೆ, ಒಂದು 7 ವರ್ಷದ ಒಂದು ಗಂಡು ಮಗು, ಇನ್ನು 4 ವರ್ಷದೊಂದು, ಮತ್ತೆ 2 ವರ್ಷದೊಂದು ಹೆಣ್ಣು ಮಗುನ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಶಿಶು ವಿಹಾರದಲ್ಲಿ ಅವರು ಮಗುನ 3 ಮಗುನ ಅವರೇ ಮಡಿಕೊಂಡಿದ್ದಾರೆ. ಈ ವೇಳೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಾರಾಟವಾಗಿದ್ದ ಮಗುವನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮಗು ಮಾರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ನಂಜನಗೂಡು ಟೌನ್ ಪೊಲೀಸರ ಗಮನಕ್ಕೆ ಬಂದು ನೇರವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮಗುವನ್ನು ಮೈಸೂರಿನಲ್ಲಿರುವ ಮಕ್ಕಳ ಕಲ್ಯಾಣ ಸಮಿತಿ ಕಚೇರಿ ಅಧಿಕಾರಿಗಳ ವಶಕ್ಕೆ ಕೊಟ್ಟರು. ಯಾರ ವಿರುದ್ಧವೂ ಈವರೆಗೂ ಪ್ರಕರಣ ದಾಖಲು ಮಾಡದಿರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.